ಇತಿಹಾಸದಲ್ಲಿ ನಮಗೆ ಮಾಹಿತಿ ಲಭ್ಯ ಆಗೋದಿಲ್ಲ. ಹಾಗಾಗಿ ಶಿವಲಿಂಗ ರುದ್ರ ಸರ್ಜಾ ಒಬ್ನೇ ಉಳಿತಾನೆ. ಅವ್ರ ಇನ್ನ ಆ ವೀರಭದ್ರ ಸರ್ಜನ್ಗೆ ಗೆಜ್ಜಿ ಮಾಂತಮ್ಮ ವಿಷ ಹಾಕಿರ್ತಾಳೆ, ವಿಷ ಹಾಕಿ ಸಾಯಿಸ್ತಾಳೆ. ಹಾಗಾಗಿ ಉಳಿದಿರ್ತಕ್ಕಂಥದ್ದು ಶಿವಲಿಂಗ ರುದ್ರ ಸರ್ಜಾ. ಆತ ಅನಾರೋಗ್ಯ ಪೀಡಿತನಾಗಿರ್ತಾನೆ. ಸಂಬಂಧಿಕರನ್ನ ಕರೆಸಿ, ಅಂದ್ರೆ ಸಂಸ್ಥಾನದ ಸರ್ದಾರನ್ನ ಕರೆಸಿ ಹತ್ತಿರದಲ್ಲಿ ಒಬ್ಬ ಯೋಗ್ಯನಾಗಿರ್ತಕ್ಕಂತ ಹುಡುಗನನ್ನ ಸಂಸ್ಥಾನದ ರಾಜಕುಮಾರನನ್ನಾಗಿ ಸ್ವೀಕರಿಸ್ಕೋಬೇಕಂತ ಹೇಳ್ತಾರೆ. ಸರ್ದಾರ್ ಗುರುಸಿದ್ದಪ್ಪ ಆಯ್ಕೆ ಮಾಡ್ಕೊಂಡು ಬಂದಿರತಕ್ಕಂತಹ ಮಾಸ್ತ್ ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪ ಉಪ್ ಸವಾಯಿ ಮಲ್ಲ ಸರ್ಜನನ್ನ ದತ್ತಕ ತೆಗೆದುಕೊಳ್ತಾರೆ. ಒಟ್ಟೆ ಇತಿಹಾಸಕಾರ ಕೆಲವೊಬ್ರು ಮಂದಿ ಹೇಳ್ತಾರೆ ಕಿತ್ತೂರು ಇತಿಹಾಸದಲ್ಲಿ ದತ್ತಕ ಪ್ರಕ್ರಿಯೆನೇ ನಡೆದಿದೆ ಅಂತೇಳಿ. ಇಲ್ಲ, ತಪ್ಪು. 3 ಸಾರಿ ದತ್ತಕ ಪ್ರಕ್ರಿಯೆಗಳು ಸ್ಪಷ್ಟವಾಗಿ ನಡೆದಿರ್ತಕ್ಕಂಥ ದಾಖಲೆಗಳು ನಮ್ಗೆ ಇತಿಹಾಸದಲ್ಲಿ ಸಿಗ್ತವೆ. ಎಲ್ಲಿ ಅಂತಂದ್ರೆ ಶಿವಲಿಂಗ ರುದ್ರ ಸರ್ಜಾ ಇನ್ನೇನ್ ತಾನು ಸಾಯೋದಕ್ಕಿಂತ ಮುಂಚೆ ಆಂತರಿಕವಾಗಿ ಶಿವಲಿಂಗ ರುದ್ರ ಸರ್ಜಾ ರಾಣಿ ವೀರಮ್ಮ ಅಂದ್ರೆ ತನ್ನ ಪತ್ನಿ ರಾಣಿ ವೀರಮ್ಮ ಮಲ್ಲ ಶಿವಲಿಂಗ ರುದ್ರ ಸರ್ಜನ ಆಪ್ತನಾಗಿರ್ತಕ್ಕಂಥ ಕೊನ್ನೂರು ಮಲ್ಲಪ್ಪ, ಸರ್ದಾರ್ ಗುರುಸಿದ್ದಪ್ಪ ಇವರ ಅಷ್ಟರ ಸಮ್ಮುಖದಲ್ಲಿ ಆ ಮಾಸ್ತ್ ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪ ಅವ್ರ ಸವಾಯಿ ಮಲ್ಸರ್ಜನನ್ನ ಕರೆಸಿ ಈತನನ್ನ ನನ್ನ ಸಂಸ್ಥಾನದ ದತ್ತಕ್ಕೆ ತೆಗೆದುಕೊಂಡಿದ್ದೀನಿ ಅಂತೇಳಿ ಆತನಿಗೆ ಕಿತ್ತೂರು ಸಂಸ್ಥಾನದ ರಾಜನ ಪೇಟ ಹಾಕಿ, ರಾಜ ಲಾಂಛನ, ರಾಜ ಉಂಗುರ, ಕೊರಳಹಾರಗಳನ್ನ ಹಾಕಿ ಖುಷಿ ಪಟ್ಟು ಆತನಿಗೆ ಒಂದಿಷ್ಟು ಹಣವನ್ನ ಅಥವಾ ಆತನಿಗೆ ಕಾಣಿಕೆಗಳನ್ನ ಕೊಟ್ಟು ಮತ್ತೆ ಮಾಸ್ ಮಡಿಗೆ ಕಳಿಸ್ತಾನೆ. ಯಾಕೆ ಅದನ್ನ ಗೌಪ್ಯವಾಗಿ ಇಡ್ತಾನೆ ಅಂತಂದ್ರೆ ಇದನ್ನ ಬಹಿರಂಗಗೊಳಿಸಿದ್ರೆ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ ಕೊಡ್ಲಿಕ್ಕೆ ಬಹಳಷ್ಟು ಸಂಸ್ಥಾನದ ಒಳಗಿರ್ತಕ್ಕಂಥ ಸರ್ದಾರರು ಸಂಬಂಧಿಕರು ಅಂದ್ರೆ ಉತ್ಸುಕರಾಗಿರ್ತಾರೆ. ಹೀಗಾಗಿ ಎಲ್ಲರೂ ಇಷ್ಟಪಟ್ಟಾಗ ಅದನ್ನ ನಾನು ನಿರಾಕರಿಸಿದೆ ಅಂದ್ರೆ ಆಡಳಿತಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಅದನ್ನ ಶಿವಲಿಂಗ ರುದ್ರ ಸರ್ಜಾ ಗೌಪ್ಯವಾಗಿ ಬಿಟ್ಟು ಕೆಲವೇ ಜನರ ಸಮ್ಮುಖದಲ್ಲಿ, ಕುಟುಂಬಸ್ಥರ ಸಮ್ಮುಖದಲ್ಲಿ ಆ ದತ್ತಕ ಪ್ರಕ್ರಿಯೆಯನ್ನ ಮುಗಿಸಿರ್ತಾನೆ. ಇದು ಯಾವಾಗ? ಜುಲೈ 10ಕ್ಕಿಂತ ಮುಂಚೆ. ಜುಲೈ 10ಕ್ಕೆ ಆತನ ಆರೋಗ್ಯ 1824 ಜುಲೈ 10ರಂದು ಆತನ ಆರೋಗ್ಯ ತೀವ್ರವಾಗಿ ಕುಸಿದ ಕಾರಣಕ್ಕಾಗಿ ಠಾಕರೆಗೆ ಪತ್ರ ಬರೀತಾನೆ. ನನ್ನ ಆರೋಗ್ಯ ಸರಿ ಇಲ್ಲ, ಮಕ್ಕಳಾಗೋ ಸಾಧ್ಯತೆ ಇಲ್ಲ, ಮತ್ತೆ ನಾನು ಬದುಕುಳಿತಕ್ಕಂಥದ್ದು ಕಡಿಮೆ ಇದೆ. ಮಾಸ್ತ್ ಮಡಿಯ ಬಾಳನಗೌಡನ ಮಗ ಶಿವಲಿಂಗಪ್ಪ ಅವ್ರ ಸವಾಯಿ ಮಲ್ಲ ಸರ್ಜನನ್ನ ದತ್ತಕ್ಕೆ ತೆಗೆದುಕೊಂಡಿದ್ದೇನೆ, ಈತನನ್ನ ಮಾನ್ಯ ಮಾಡಿ ಈ ಸಂಸ್ಥಾನ ಮುಂದುವರಿಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತೇಳಿ ಶಿವಲಿಂಗ ರುದ್ರ ಸರ್ಜಾ ಠಾಕರೆಗೆ ಪತ್ರವನ್ನ 1824 ಜುಲೈ 10ರಂದು ಬರೀತಾನೆ. ಆದ್ರೆ ಬರ್ದಿರ್ತಕ್ಕಂಥ ಪತ್ರವನ್ನ ಜುಲೈ 10ಕ್ಕೆ ಶಿವಲಿಂಗ ರುದ್ರ ಸರ್ಜಾ ಕಳಿಸೋದಿಲ್ಲ. ಯಾಕೆ ಅಂದ್ರೆ ಆತನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದ ಕಾರಣಕ್ಕಾಗಿ ನಾನು ಮತ್ತೆ ಬದುಕ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಆತನಿಗೆ ಬರ್ತದೆ. ಹಾಗಾಗಿ ಆತನ ಬರ್ದಿರ್ತಕ್ಕಂಥ ಪತ್ರವನ್ನ ಕಳಿಸೋದಿಲ್ಲ. ಇದಾದ 2 ತಿಂಗಳಿಗೆ ಸೆಪ್ಟೆಂಬರ್ 1820 ಜುಲೈ 10ಕ್ಕೆ ಪತ್ರ ಬರ್ದಿದ್ದ. ಆಗಸ್ಟ್ ಸೆಪ್ಟೆಂಬರ್ 10ನೇ ತಾರೀಕು ಆತನ ಆರೋಗ್ಯದಲ್ಲಿ ಬಹಳ ತೀವ್ರವಾಗಿರ್ತಕ್ಕಂತಹ ಕುಸಿತ ಕಂಡು ಬರ್ತದೆ. ನಾನು ಬದುಕೋದೇ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲರನ್ನ ಬಹಿರಂಗವಾಗಿ ಕರೆದು ನಾನು ಇಂಥವನನ್ನ ದತ್ತಕ್ಕೆ ತೆಗೆದುಕೊಂಡಿದ್ದೇನೆ, ಈತನಿಗೆ ದತ್ತಕ ಪ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದನ್ನ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಸೆಪ್ಟೆಂಬರ್ 10ನೇ ತಾರೀಕು ಆತ ಏನ್ ಮಾಡ್ತಾನೆ ಅಂತಂದ್ರೆ ವ್ಯವಸ್ಥೆ ಮಾಡಿಸ್ತಾನೆ. ಸೆಪ್ಟೆಂಬರ್ 10 ಆಗತ್ತೆ. 11ನೇ ತಾರೀಕು ದತ್ತಕ ಪ್ರಕ್ರಿಯೆ ಮುಗಿಯುತ್ತೆ. 11ನೇ ತಾರೀಕಿನ ಬೆಳಗಿನ 4 ಗಂಟೆಗೆ ಅಂದ್ರೆ 12ನೇ ತಾರೀಕು ಮಾರ್ನಿಂಗ್ 4 ಗಂಟೆಗೆ ಶಿವಲಿಂಗ ರುದ್ರ ಸರ್ಜಾ ನಿಧನ ಆಗ್ತಾನೆ. ಶಿವಲಿಂಗ ರುದ್ರ ಸರ್ಜಾ ನಿಧನ ಆದ ನಂತರದಲ್ಲಿ ಆ ಶಿವಲಿಂಗ ರುದ್ರ ಸರ್ಜಾ ಜುಲೈ 10ನೇ ತಾರೀಕಿನಂದು ಬರೆದಿರ್ತಕ್ಕಂಥ ಪತ್ರವನ್ನೇ ಠಾಕರೆಗೆ ಒಯ್ದು ಕೊಡುವಂತ ವ್ಯವಸ್ಥೆ ಆಗ್ತದೆ. ಆವಾಗ ಠಾಕರೆ ಪತ್ರವನ್ನ ನೋಡ್ಬಿಟ್ಟು ಇದರಲ್ಲಿ ಜುಲೈ 10 ಅಂತ ಇರ್ತಕ್ಕಂಥ ಪತ್ರವನ್ನ ಈಗ ಯಾಕೆ ನೀವು ತೆಗೆದುಕೊಂಡ್ ಬಂದಿದ್ದೀರಿ, ಇದರಲ್ಲಿ ಸಹಿ ಸ್ಪಷ್ಟವಾಗಿಲ್ಲ, ಸಹಿಯಲ್ಲಿ ತಿದ್ದುಪಡಿ ಆಗಿರ್ತಕ್ಕಂಥ ಲಕ್ಷಣ ಕಾಣ್ತಾ ಇದೆ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸಂಶಯಗಳನ್ನ ಆತನಿಗೆ ಬರ್ತದೆ. ಅಂತ ಸಂದರ್ಭದಲ್ಲಿ ಬೆಲ್ ಅಂತಕ್ಕಂಥವನು ಧಾರವಾಡದ ಜಿಲ್ಲಾ ಆರೋಗ್ಯಾಧಿಕಾರಿ ಇರ್ತಾನೆ. ಆತನನ್ನ ಕಿತ್ತೂರಿಗೆ ಕಳಿಸಿ ಏನಾಗಿದೆ ವರದಿ ಕೊಡ್ರಿ ಅಂತ ಹೇಳ್ತಾನೆ. ಆತನು ಬಂದು ನೋಡ್ಕೊಂಡು ಶಿವಲಿಂಗ ರುದ್ರ ಸರ್ಜಾ ನಿಧನ ಆಗಿರ್ತಕ್ಕಂಥದ್ದನ್ನ ವರದಿ ಕೊಡ್ತಾನೆ. ಖುದ್ದಾಗಿ ಠಾಕರೆನೆ ಬಂದು ಏನ್ ಮಾಡ್ತಾನೆ ಅಂತಂದ್ರೆ ಇದು ನೋಡ್ತಾನೆ. ಅವಾಗ ದತ್ತಕ ಪ್ರಕ್ರಿಯೆ ಮಾಡ್ಕೊಂಡಿದ್ದು ಅವಾಗ ಏನಾಗ್ತದೆ ಅಂತಂದ್ರೆ ಇಲ್ಲಿ ಇತಿಹಾಸದಲ್ಲಿ ಸಂದಿಗ್ಧತೆ ಬರ್ತಕ್ಕಂಥದ್ದೇ ಇಲ್ಲೇ. ಬಹಳಷ್ಟು ಜನ ಕಿತ್ತೂರಿನ ಇತಿಹಾಸವನ್ನ ಅರ್ಥೈಸ್ಕೊಳ್ಳೋದ್ರಲ್ಲಿ ಫೇಲ್ ಆಗಿರ್ತಕ್ಕಂಥದ್ದಿಲ್ಲ. ಬಹಳಷ್ಟು ಜನ ಹೇಳ್ತಾರೆ ಕಿತ್ತೂರಿನ ಇತಿಹಾಸ ದತ್ತಕ ಪ್ರಕ್ರಿಯೆ ಜರುಗಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮನ ಹೆಸರಲ್ಲಿ, ಆದ್ರೆ ಅಲ್ಲ.
ರಾಣಿ ಚೆನ್ನಮ್ಮನ ಹೌದು, ಒಂದ್ ಸಿನಿಮಾನು ನೋಡಿದ್ವಿ ನಾವು, ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ, ಅದ್ರಲ್ಲಿ ಹಂಗೆ ಇದೆ. ರಾಣಿ ಚೆನ್ನಮ್ಮನ ಹೆಸರಲ್ಲೇ ದತ್ತಕ ಪ್ರಕ್ರಿಯೆ ಆಗೋದಿಲ್ಲ, ಹ್ಮ್. ರಾಣಿ ವೀರಮ್ಮನ ಹೆಸರಲ್ಲೇ ದತ್ತಕ ಪ್ರಕ್ರಿಯೆ ಆಗ್ತದೆ. ಓಕೆ. ಯಾಕಂದ್ರೆ ಆಲ್ರೆಡಿ ಚೆನ್ನಮ್ಮ ಅವಾಗ ಅತ್ತೆ ಪಾತ್ರದಲ್ಲಿ ಬಂದಿರೋದ್ರಿಂದ ಆ ಚೆನ್ನಮ್ಮ ದತ್ತಕ್ ತೆಗೆದುಕೊಂಡ್ರೆ ಆ ಸಂಸ್ಥಾನದ ನಿಧನ ಹೊಂದಿರತಕ್ಕಂತ ರಾಜನ ಹೆಂಡತಿ ವೀರಮ್ಮ ಇದ್ದಾಳೆ. ಹಾಗಾಗಿ ದತ್ತಕ್ ತೆಗೆದುಕೊಂಡ್ರೆ ವೀರಮ್ಮನ ಹೆಸರಿನಲ್ಲೇ ತೆಗೆದುಕೊಂಡ್ರೆ ಸಂಸ್ಥಾನದ ಆಸ್ತಿ ಉಳಿತದೆ. ಚೆನ್ನಮ್ಮ ತೆಗೆದುಕೊಂಡ್ರೆ ವೀರಮ್ಮ ನಿರ್ಗತಿಗಳಾಗಿ ಸಂಸ್ಥಾನದ ಆಸ್ತಿಗೆ ಉತ್ತರಾಧಿಕಾರಿಗಳು ಇಲ್ಲ ಅಂತಾಗಿ ಅದು ಬಿಟ್ಟು ಹೋಗುವಂತ ಸನ್ನಿವೇಶ. ಈ ರೀತಿ ಗೊಂದಲಗಳು ಬರ್ತಾವಲ್ಲಿ. ಕೊನೆಗೆ ದತ್ತಕ ಪ್ರಕ್ರಿಯೆ ಅಂತ ಇದನ್ನ ಬ್ರಿಟಿಷರು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಖಜಾನೆಯಲ್ಲಿ ಬಹಳಷ್ಟು ಸಂಪತ್ತಿದೆ ಅಂತಕ್ಕಂಥದ್ದನ್ನ ತಿಳಿದ್ಬಿಟ್ಟು ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕ್ರೆ ಏನ್ ಮಾಡ್ತಾನೆ ಅಂದ್ರೆ, ಸಂಸ್ಥಾನಕ್ಕೆ 2 ಜನ ಜಾಯಿಂಟ್ ಅಕೌಂಟ್, ರಾಜ ನಿಧನ ಆದ್ಮೇಲೆ ಆ ಖಜಾನೆ ನಿರ್ಗತಿಕ ಆಗಿರ್ತಲ್ಲ, ಅದಕ್ಕೆ ಉತ್ತರಾಧಿಕಾರಿ ಬೇಕು ಅಂತೇಳಿ ಸಂಸ್ಥಾನದ ಪರವಾಗಿ ಹೊನ್ನೂರು ಮಲ್ಲಪ್ಪನವರು, ಆಮೇಲೆಗೆ ಬ್ರಿಟಿಷರ ಪರವಾಗಿ ಹಾವೇರಿಯ ವೆಂಕಟರಾವ್ ಯಾರು ಅಂತಂದ್ರೆ ಕಿತ್ತೂರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಹೆಡ್ ಕ್ಲರ್ಕ್. ಅವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ, ಇವರಿಬ್ರು ಜಾಯಿಂಟ್ ಅಕೌಂಟ್ ಮಾಡಿ ಖಜಾನೆ ಇದು ಮಾಡ್ತಾರೆ. ಸ್ವಲ್ಪ ದಿನಗಳ ಸಾಗಿದ ನಂತರ ಹಾವೇರಿ ವೆಂಕಟರಾವ್ ಕುನ್ನೂರ್ ಮಲ್ಲಪ್ಪನ ಬಗ್ಗೆನೂ ಚಾಡಿ ಹೇಳಿ ಆ ಖಜಾನೆಗೆ ಇರ್ತಕ್ಕಂತ ಕುನ್ನೂರ್ ಮಲ್ಲಪ್ಪನ ತೆಗಿಸಿ ಸಿಂಗಲ್ ಅಕೌಂಟ್ ಮಾಡ್ತಾರೆ.